ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ರೀತಿ ನಾವು ಮೊಸಪ್ಪನ್ನ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀವಿ. ಮೊಸಪ್ಪಿನ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು, ತುಂಬ ಚೆನ್ನಾಗಿ ರುಚಿಕರವಾಗಿ ಬರೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಏನು ತೊಗೊತಾ ಇದ್ದೀನಿ ಅಂದರೆ, ಈಗ ಒಂದು ಕುಕ್ಕರಲ್ಲಿ ಹಸುಂಡೆ ಕಾಳು ಮತ್ತು ಬೇಳೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಳೆನೇ ಕಂಪ್ಲೀಟ್ಲಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಮೊಸಪ್ಪಿನ ಸೊಪ್ಪು ತೊಗೊತಾ ಇದ್ದೀನಿ ಆ್ಯಂಡ್ ಪಾಲಕ್ ಸೊಪ್ಪು ಸಹ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸಬ್ಸಿಗೆ ಸೊಪ್ಪು ಸಹ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸು ಬೆರಕೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಯಾವುದನ್ನ ಯೂಸ್ ಮಾಡ್ಕೋಬೋದು ನೀವು. ಮೊಸಪ್ಪಿನ ಸೊಪ್ಪಲ್ಲಿ ನಾನು ಈ ರೀತಿ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಹಾಕ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ನಾನು ಎಣ್ಣೆ ಬಿಟ್ಟು ಈರುಳ್ಳಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಬರುತ್ತೆ, ಅದರಿಂದ ಈ ರೀತಿ ಮಾಡ್ಕೊಳ್ಳಿ. ಆ್ಯಂಡ್ ನೀರನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಯೂಸ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ನಾನೆಲ್ಲ ಹಾಕ್ಕೊಂಡು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಒಂದೆರಡು ವಿಜಿಲ್ ಆಗೋವರೆಗೂ ಕುಕ್ಕರ್ನ ತೆಗಿಯೋದಿಲ್ಲ ನಾನು, ಆಮೇಲೆ ತೆಗಿತೀನಿ. 2 ವಿಜಿಲ್ ಕೂಗಾದಮೇಲೆ ಅಲ್ಲಿಗೆ ನಾನು ಈಗ ಒಂದು ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಖಾರ ಬೇಕು ಅಂತ ಒಂದು 4-5 ಮೆಣಸಿನ್ಕಾಯಿ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ನಮ್ಮ ಮನೆಯಲ್ಲೇ ಮಾಡಿರೋ ಅಂತಹ ಮಸಾಲೆ ಪುಡಿನ ಹಾಕ್ಕೊತಾ ಇದ್ದೀನಿ, ಅಂದರೆ ಸಾಂಬಾರು ಪುಡಿನ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನಾನಿದು ಬೆಂದಿದೆ ನೋಡಿರಿ. 2 ಕೂಗಾದಮೇಲೆ ವಿಜಿಲು ನಾನು ಈ ರೀತಿ ಓಪನ್ ಮಾಡಿದೆ ಕುಕ್ಕರ್ನ. ಆ್ಯಂಡ್ ಇಲ್ಲಿ ನಾನು ಈರುಳ್ಳಿನ ಎತ್ಕೋತಾ ಇದ್ದೀನಿ. ಎತ್ಕೊಂಡು ಜಾರಿಗೆ ಹಾಕ್ಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರ. ನಾನೀಗ ಜಾರಿಗೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಆ್ಯಂಡ್ ನಾನಿಲ್ಲಿ ಬೆಳ್ಳುಳ್ಳಿನೂ ಸಹ ಹಾಕ್ಕೋತಾ ಇದ್ದೀನಿ. ಕಂಪ್ಲೀಟ್ಲಿ ಏನೇನು ಹಾಕ್ಕೊಂಡಿದ್ನೋ ಅದಕ್ಕೆಲ್ಲ ಹಾಕ್ಕೊಂಡು ಈ ರೀತಿ ನೆಕ್ಸ್ಟು ಇವಾಗ ನಮಗೆ ಕಾಳು ಬೇಕಲ್ವ, ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ, ಹಸುಂಡೆ ಕಾಳು ಮತ್ತು ಬೇಳೆ, ಅದನ್ನು ಸಹ ನಾನು ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ನಾನಿದಿಷ್ಟು ಹಾಕ್ಕೊಂಡು ನೆಕ್ಸ್ಟು ನಾನು ಈಗ ಒಂದು ಸ್ವಲ್ಪ ನೀರು, ತೆಂಗಿನಕಾಯಿ ತುರಿದಿದ್ನಲ್ಲ ಅದರಲ್ಲಿ ಇದ್ದಿದ್ದ ನೀರನ್ನೇ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಈ ರೀತಿ ನೀಟಾಗಿ ಇಷ್ಟು ತರ್ತರಿಯಾಗಿ ಬಂದರೆ ಸಾಕು ಮಸಾಲೆ. ನೋಡಿ ನೆಕ್ಸ್ಟು ನಾನು ಆ ಜಾರಿಗೆ ನಾನು ಸ್ವಲ್ಪ ಎತ್ತಿಕೊಂಡಿದ್ದೆ ಸೊಪ್ಪು, ಸ್ವಲ್ಪ ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಎತ್ತಿಕೊಳ್ಳಿ. ಈ ರೀತಿ ಮಸ್ಕೋಬೇಕು ನೀಟಾಗಿ, ಯಾಕಂದರೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಫುಲ್ಲು ನುಣ್ಣಗೆ ರುಬ್ಕೊಂಡ್ರೂ ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಅರ್ಧಕ್ಕರ್ಧ ನಾನು ಇಲ್ಲಿ ಸೊಪ್ಪನ್ನ ಮಸ್ಕೊಂಡು ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ಆ್ಯಂಡ್ ನಾನು ಒಂದು ತಪ್ಪಲೆಯಲ್ಲಿ ಈ ರೀತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು. ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ ಹಾಕ್ಕೊಂಡು ನೀಟಾಗಿ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲೂ ಸಹ ಮಾಡ್ಕೋಬೋದು, ಒಗ್ಗರಣೆ ಹಾಕ್ಕೋಬೋದು ಹಾಗೇ, ಆದರೆ ನಾನು ಹಂಗೆ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನಿವಾಗ ರುಬ್ಕೊಂಡಿರೋ ಅಂತಹ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿ ಎಲ್ಲ ಹಾಕ್ಕೊಂಡು 2-3 ನಿಮಿಷ ನಾನು ಈ ರೀತಿ ಬಿಟ್ಟಿದ್ದೀನಿ, ನೀಟಾಗಿ ಅಡ್ಜಸ್ಟ್ ಆಗಲಿ ಅಂತ. ನೀಟಾಗಿ ಚೌಟಲ್ಲಿ ತಿರುಗ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವ ಥರನೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲಿ ಹಾಕ್ಕೊಂಡಿರೋಂಥ ನೀರನ್ನೇ ಇದಕ್ಕೆ ಯೂಸ್ ಮಾಡಬೇಕು. ಸೊಪ್ಪು ಬೇಯ್ದಿರೋ ಅಂತಹ ನೀರನ್ನೇ ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕು, ಇನ್ನೂ ತುಂಬ ಒಳ್ಳೆ ರುಚಿ ಸಿಗುತ್ತೆ. ಆ್ಯಂಡ್ ನಾನು ನೆಕ್ಸ್ಟು ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಜಾರಲ್ಲಿ ರುಬ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿ ಕ್ಲೀನಾಗಿ ಮಸಾಲೆಗೂ ಅದಕ್ಕೂ ಸ್ವಲ್ಪ ರುಬ್ಕೊಂಡಿರೋ ಅದನ್ನು 2 ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಕ್ಲೀನಾಗೆ. ಲೋ ಫ್ಲೇಮಲ್ಲೇ ಫಸ್ಟು ನಾನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನೆಕ್ಸ್ಟು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಕ್ಲೀನಾಗೆ. ಆ್ಯಂಡ್ ನಾನಿಲ್ಲಿ ಸೊಪ್ಪು ಮಸ್ತಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅಂದರೆ ಸೊಪ್ಪು ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ತುಂಬ ನುಣ್ಣಗೆ ರುಬ್ಕೊಂಡ್ರೂ ಅಷ್ಟು ಟೇಸ್ಟ್ ಬರೋಲ್ಲ, ಅದರಿಂದ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನು ಇದರಲ್ಲೆಲ್ಲ ಹಾಕ್ಕೋತಾ ಇದ್ದೀನಿ. ಕಾಳು ಸಹ ಎಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ.
ಕ್ಲೀನಾಗೆ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಜಸ್ಟ್ 20 ಮಿನಿಟ್ಸಲ್ಲಿ ನಾವು ಮೊಸಪ್ಪು ಸಾಂಬಾರು ಮಾಡ್ಕೋಬೋದು. ನೋಡಿ ಈ ರೀತಿ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ತಿರುಗಿಕೊಳ್ಳಿ ಒಂದು ಸತಿ, ನೋಡ್ಬೋದು ನೀವು ಕ್ಲೀನಾಗಿ ಈ ರೀತಿ ತಿರುಗ್ಕೊತಾ ಇರಬೇಕು. ನನಗಂತೂ ಮೊಸಪ್ಪು ತುಂಬ ಇಷ್ಟ, ಅದರಲ್ಲೂ ಮುದ್ದೆಗೂ ಮೊಸಪ್ಪು ತುಂಬ ಒಳ್ಳೆ ಕಾಂಬಿನೇಷನ್. ಇದ್ರ ಜೊತೆ 2 ಹಪ್ಪಳ ಕರ್ಕೊಂಡಿಲ್ಲ ಬೋಂಡ 2 ಬೋಂಡ ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಆವತ್ತಿನ ಊಟನೂ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೋಡ್ಬೋದು ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಈ ರೀತಿ ನಾನು ಉಪ್ಪನ್ನು ಹಾಕ್ಕೊಂಡೆ. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಇವಾಗ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ತಿರುಗ್ತಾ ಇದ್ದೀನಿ, ಉಪ್ಪು ಹಾಕಿದ್ನಲ್ಲ ಅದಕ್ಕೆ ತಿರುಗ್ಕೊತಾ ಇದ್ದೀನಿ ಗಾಯ್ಸ್. ಆ್ಯಂಡ್ ಒಂದು ರಿಕ್ವೆಸ್ಟ್, ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನೀವು ಈ ರೆಸಿಪಿನ ಟ್ರೈ ಮಾಡಿದರೆ. ನೋಡ್ಬೋದು ಈ ರೀತಿ ಕ್ಲೀನಾಗೆ ಬಾಯ್ಲ್ ಆಗಕ್ಕೆ ಬಿಡಬೇಕು. ಒಂದು 10 ರಿಂದ 12 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಮಳ್ಳಿ ಈ ರೀತಿ ನೀಟಾಗಿ ಮಳ್ಳಬೇಕು. ನೋಡ್ತಾ ಇದ್ದೀರಾ ಬಬಲ್ಸ್ ಥರ ಬರ್ತಾಯಿದೆ. ಈ ರೀತಿ ಕ್ಲೀನಾಗೆ ಬೇಯಬೇಕಾಗುತ್ತೆ. ಒಂದು 10 ರಿಂದ 12 ನಿಮಿಷ ಇಲ್ಲ 15 ನಿಮಿಷ ಬೆಂದ್ರೂ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಯಾವುದೇ ರೀತಿ ಕೆಡಲ್ಲ, ಯಾವುದೇ ರೀತಿ ಅಳಿಸೋಗಲ್ಲ. ಅದಕ್ಕೋಸ್ಕರ ಕ್ಲೀನಾಗೆ ಬೇಯಿಸ್ಕೋಬೇಕು ನಾವು. ಚೆನ್ನಾಗಿ ಮಳ್ಳಿದ್ರೇ ಸಾಂಬಾರು ಚೆನ್ನಾಗಾಗೋದು. ಈ ರೀತಿ ಕ್ಲೀನಾಗೆ ಮಳ್ಳಬೇಕು. ಈ ರೀತಿ ಕ್ಲೀನಾಗಿ ಮಳ್ಳಿದಾಗ ಒಂದು ಸತಿ ಚೌಟಲ್ಲಿ ಈ ರೀತಿ ಆರಿಸಿ ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲೇ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಟೇಸ್ಟಾಗೂ ಇತ್ತು. ಸೊಪ್ಪಿನಲ್ಲಿ ತುಂಬ ಒಳ್ಳೆ ಅಂಶ ಇದೆ. ಸೊ ನಾವು ಈ ರೀತಿ ಸೊಪ್ಪು ಸಾಂಬಾರು ಆ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡ್ಬೋದು ಈ ರೀತಿ ಆಗಿನ ಕಾಲದಲ್ಲೇ ಈ ರೀತಿಯೇ ಮಾಡ್ಕೋತಾ ಇದ್ದಿದ್ದು. ಅದಕ್ಕೆ ನಾನು ನನಗೆ ಹೇಳ್ಕೊಂಡು ಕೊಟ್ಟಿರೋಂತಹ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ನೋಡ್ಬೋದು ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೀಗೆ ನೋಡ್ಕೊತಾ ಇದ್ದೀನಿ. ಬಿಕಾಸ್ ಸಾಂಬಾರು ರೆಡಿ ಆದಾಗ ಉಪ್ಪು ಖಾರ ನೋಡ್ಕೋಬಾರ್ದು, ಮುಂಚೆನೇ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡೆ. ಸೊ ಉಪ್ಪು ಖಾರ ಎಲ್ಲ ಸೂಪರಾಗಿ ಬಂದಿತ್ತು, ಎಲ್ಲ ಕರೆಕ್ಟಾಗಿ ಹಾಕಿದೆ ನಾನು. ನೋಡ್ತಾ ಇದ್ದೀರಲ್ಲ, ನಿಮಗೆ ತೋರಿಸೋದಕ್ಕೇ ನಾನು ಈ ರೀತಿ ಕರೆಕ್ಟಾಗಿ ಮಳ್ಳವರೆಗೂ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಇನ್ನೊಂದು ಸತಿ ವಾಚ್ ಮಾಡಿ. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಸತಿ ತುಂಬ ಈಸಿಗೆ ಆರಾಮಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು. ನಾನು ಈ ರೀತಿ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಆಫ್ ಮಾಡಿದ್ದೀನಿ ಸ್ಟವ್ ನಾನು. ಆ್ಯಂಡ್ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಇದೇ ರೀತಿಯೇ ಮಾಡಿಕೊಡಿ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.